ಬಿಎಂಆರ್ಸಿಎಲ್ನ ಮುಖ್ಯಸ್ಥರು ಈ ಸುದ್ದಿಯನ್ನು ಗಮನಿಸಬೇಕು. ಬೆಂಗಳೂರು ಮೆಟ್ರೋ MD ರವಿಶಂಕರ್ ನೋಡಲೇಬೇಕಾದಂಥ ಸ್ಟೋರಿ ಇದು. ಈ ಸುದ್ದಿ ನೋಡಿದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಮೆಟ್ರೋ ಎಂಜಿನಿಯರ್ಗಳು ಮಾಡಿದ್ದಾರೆ ಅತಿ ದೊಡ್ಡ ಪ್ರಮಾದ. ಇದು ಮಿಸ್ಟೇಕ್ ಅನ್ನೋದಕ್ಕಿಂತಲೂ ಮಣ್ಣು ತಿನ್ನೋ ಕೆಲಸ ಇದು. ಮನೆಹಾಳು ಇಂಜಿನಿಯರ್ ಮಾಡಿರೋ ಕೆಲಸ ನೋಡಿದ್ರೆ ಮುಖಕ್ಕೆ ಕುಗಿತೀರಿ ನೀವು. ಹೊಟ್ಟೆಗೆ ಅದೇನು ತಿಂತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತೀರಿ ನೀವು. ಮೆಟ್ರೋ ಎಂಜಿನಿಯರ್ಗಳು ಮಾಡಿರೋ ಎಡವಟ್ಟಿದೆಯಲ್ಲ, ಜನರು ಪ್ರಾಣ ತೆಗೆಯುತ್ತೆ. ಮನೆಹಾಳು ಇಂಜಿನಿಯರ್ಗಳು ಮಾಡಿರತಕ್ಕಂಥ ಎಡವಟ್ಟು ನೀವೇನಾದರೂ ನೋಡಿದ್ರೆ ನಾವು ತೋರಿಸ್ತೀವಿ, ಅದರ ಫೋಟೋಗಳನ್ನೆಲ್ಲ ಮುಂದಕ್ಕೆ ತೋರಿಸ್ತೀವಿ. ಮೆಟ್ರೋ ಹಳದಿ ಮಾರ್ಗ ಕಾಮಗಾರಿ ವೇಳೆ ನಡೆದಿರುವಂತಹ ಬಹುದೊಡ್ಡ ಪ್ರಮಾದ. ಆ ಬಿಜೆಪಿ ನಾಯಕ ಒತ್ತಡಕ್ಕೆ ಮಣಿದು ಇಂತಹ ಎಡವಟ್ಟು ಮಾಡಿದ್ರೆ ಹಗಲೊತ್ತೆ ಎಂಡ ಕುಡಿತಾರೋ ಏನೋ ಈ ಥರದ ಇಂಜಿನಿಯರ್ಗಳು. ಅದು ಆ ಕೆಲಸ ನೀವು ನೋಡಿದ್ರೆ ಹಂಗೆ ಹೇಳ್ತೀವಿ. ಎಲಿವೇಟೆಡ್ ರೋಡ್ ಸಮೀಪದಲ್ಲಿ ಬಿಲ್ಡಿಂಗ್ ಇದ್ರೂ ಡೆಮಾಲಿಷನ್ ಯಾಕಿಲ್ಲ? ಬಿಲ್ಡಿಂಗ್ ಕಾಮಗಾರಿಗೆ ಅಡ್ಡಲಾಗಿರುವ ಎಲ್ಲ ಕಟ್ಟಡಗಳನ್ನು ತೆರವು ಮಾಡಿರುವ ಬಿಎಂಆರ್ಸಿಎಲ್, ಆದರೆ ಆ 3 ಅಂತಸ್ತಿನ ಕಟ್ಟಡಗಳ ತೆರವು ಮಾಡದೆ ಎಲಿವೇಟೆಡ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿತ್ತು. ಬೊಮ್ಮನಹಳ್ಳಿ ಗಾರ್ವೆಬಾಯಿ ಪಾಳ್ಯ ಬಳಿ ಬೃಹತ್ ಅಧ್ವಾನ ಮಾಡಿರುವಂತಹ ಮೆಟ್ರೋ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ರು ತೆರವು ಮಾಡದೆ ಮೆಟ್ರೋ ಬೃಹತ್ ನಿರ್ಲಕ್ಷ್ಯ ತೋರಿದೆ. ಕಟ್ಟಡ ಮಾಲೀಕರ ಒತ್ತಡಕ್ಕೆ ಮಣಿದು ಸೈಲೆಂಟ್ ಆಗಿರುವ ಮೆಟ್ರೋ ಟೀಮು ಸ್ಥಳೀಯ ಬಿಜೆಪಿ ಮುಖಂಡ ಅಶೋಕ್ ರೆಡ್ಡಿ ಎಂಬುವರಿಗೆ ಸೇರಿದೆ ಎನ್ನಲಾದ ಕಟ್ಟಡ ಅದು. ಅನಧಿಕೃತ ಕಟ್ಟಡದಲ್ಲಿ ಬಾಡಿಗೆ ನೀಡಿರುವ ಸ್ಥಳೀಯ ಬಿಜೆಪಿ ಮುಖಂಡ ಅಶೋಕ್ ಬಿಎಂಆರ್ಸಿಎಲ್ ಅಧಿಕಾರಿಗಳ ಅಂಧ ದರ್ಬಾರಿಗೆ ಶುರುವಾಯಿತು ಭಾರೀ ಆಕ್ರೋಶ. ಭಾರೀ ಸಾಮಾಜಿಕ ಜಾಲತಾಣದಲ್ಲಿ ಮೆಟ್ರೋ ಆ ಒಂದು ನಿರ್ಧಾರಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಿದೆ. ಬೆಂಗಳೂರು ಮೆಟ್ರೋ MD ರವಿಶಂಕರ್ ಸಾಹೇಬರೇ ಐರನ್ ಮಾಡ್ಕೊಂಡು ಫಾರ್ಮಲ್ಸ್ ಶರ್ಟ್ ಮಾತ್ರ ಹಾಕ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ಟೈ ಮಾತ್ರ ಹಾಕ್ಕೊಳ್ಳೋದಲ್ಲ, ಸ್ವಲ್ಪ ಪ್ರಬುದ್ಧವಾದ ಯೋಚನೆಗಳನ್ನು ಕೂಡ ಮಾಡಬೇಕು. ನಿಮ್ಮ ವ್ಯಾಪ್ತಿಯಲ್ಲಿ ಏನೇನು ಆಗಿದೆ, ಏನೇನು ಆಗ್ತಾ ಇದೆ, ಆಗಿರುವ ಕಾರ್ಯಗಳು ಕಾರ್ಯನೇನ ಅಥವಾ ಅಧ್ವಾನನ, ಇದರ ಬಗ್ಗೆ ಸ್ವಲ್ಪ ಪರಾಂಭರಿಸಿ ನೋಡಬೇಕಾಗಿ ಬರುತ್ತೆ. ಹೊಟ್ಟೆಗೆ ಅನ್ನ ತಿನ್ನೋನು ಯಾವನಾದ್ರೂ ಈ ಥರದ್ದು ಡಿಸೈನ್ ಮಾಡ್ತಾನ? ಫ್ಲೈಓವರ್ ಕಟ್ಟಿದ್ದೀರಿ, ಸಂತೋಷ. ಎಲ್ಲಿ ಕಟ್ಟಬೇಕು, ಹೆಂಗೆ ಕಟ್ಟಬೇಕು? ಫ್ಲೈಓವರ್ ಅಣ್ಣ ಮತ್ತೆ ಅಲ್ಲಿ ಅಂಟ್ಕೊಂಡು ನಿಂತೈತಲ್ಲ ಆ ಬಿಲ್ಡಿಂಗ್, ಅದು ತಮ್ಮ ಅಂದಂಗಿದೆ. ಅದು ಜೀವವೇ ಇಲ್ಲದ ಅಜೀವ ಕಟ್ಟಡಗಳಿಗೆ ಅದೇನು ಬಾಂಧವ್ಯ? ಮುಟ್ಟಾಳ್ರ ಹೊಟ್ಟೆಗೆ ಅನ್ನ ತಿನ್ನವನು ಅಂಟ್ಕೊಂಡು ಯಾವನಾದ ಬಿಲ್ಡಿಂಗ್ ಕಟ್ತಾನ? ಜಾಯಿಂಟ್ ವೆಂಚರ್ ಏನು? ಈ ಬ್ರಿಡ್ಜ್ ಕಟ್ಟವನಿಗೆ ಆ ಬಿಲ್ಡಿಂಗ್ ಅವನು ಕಮಿಷನ್ ಕೊಡಬೇಕು. ಅಣ್ಣ ನಮ್ಮಿಬ್ಬರು ಕಟ್ಟಡಗಳು ಒಂಥರದ್ದು ಸುದೀರ್ಘ ಬಾಂಧವ್ಯದಲ್ಲಿ ಇರಬೇಕು ಅನ್ನೋ ಮಾತುಕತೆ ನಡೆದೇನಾದ್ರೂ ಕಟ್ಕೊಂಡ್ರ? ಅದನ್ನ ಸುರಕ್ಷಿತ ಉದ್ದೇಶ ನಿಮಗಿಲ್ಲ, ರಕ್ಷಣಾತ್ಮಕವಾದಂತಹ ಕಾಮಗಾರಿನೇ ಅಲ್ಲ, ಅತ್ಯಂತ ಅಪಾಯಕಾರಿ ಕನ್ಸ್ಟ್ರಕ್ಷನ್. ಅದು ಅತ್ಯಂತ ಅಪಾಯಕಾರಿ. ನೀವು ನಡೆಸಿರುವ ಅಥವಾ ನಡೆದಿರುವ ಆ ಕಾಮಗಾರಿ ಇದೆಯಲ್ಲ, ಅದು ಜನಹಿತಕ್ಕಾಗಿ ನಡೆದಿದೆಯಾ? ರಾಜ್ಯದ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ನಡೆದಿದೆಯಾ? ಯೋಚನೆ ಮಾಡುವ ನಾಗರಿಕ ನೀವೇನಾದ್ರೂ ಕಣ್ಣಿಗೆ ಬಿದ್ದರೆ ಮುಖ ಕುಗಿತಾನೆ ಕ್ಯಾಕರಿಸಿ. ಅಂಟ್ಕಂಡು ಯಾವನಾದ್ರೂ ಬಿಲ್ಡಿಂಗ್ ಕಟ್ತಾನೇನ್ರಯ್ಯ? ದುರ್ಮುಹೂರ್ತಕ್ಕೇನಾದ್ರೂ ಕಟ್ಟಡ ಬಿದ್ದು ಕೆಳಗಿದ್ದ ಕಾರ್ಮಿಕರ ಸತ್ರ ಯಾರು ಜವಾಬ್ದಾರಿ? ಒಂದಷ್ಟು ಬ್ಯಾನರ್ಗಳು ಕಾಣಿಸ್ಕತ್ತಾವಲ್ಲ, ಆ ಬ್ಯಾನರ್ಗಳಲ್ಲಿರೋದು ಆಟೋ ಡ್ರೈವರ್ಗಳಲ್ಲ, ಸಾಮಾನ್ಯ ಜನ ಅಲ್ಲ, ಅಲ್ಲಿನ ಮುಖಂಡ, ಕೆಲ ಪಕ್ಷಗಳ ಲೀಡರ್ಗಳಂತ ಕರೆಸ್ಕತ್ತಾರೆ. ಇದನ್ನೆಲ್ಲ ಗಮನಿಸೋದಿಲ್ವಾ? ನಿಮ್ಮ ಕಣ್ಣುಗಳಿಗೇನಾದ್ರೂ ತಾತ್ಕಾಲಿಕ ಅಂಧತ್ವ ಬಾಧಿಸಿದೆಯಾ? ಕಣ್ಣು ಬಿಟ್ಟು ನೋಡೋದಿಲ್ವೇನು? ಬಿಎಂಆರ್ಸಿಎಲ್ ಕೇಂದ್ರ ಬಹು ಪ್ರಮಾಣದಲ್ಲಿ ನಿಮಗೆ ಅನುದಾನವನ್ನು ಕೊಡುತ್ತೆ. ಕೇಂದ್ರದ ಸ್ವಾಮ್ಯದಲ್ಲಿದೆ, ಕೇಂದ್ರದ ನಿಯಂತ್ರಣದಲ್ಲಿದೆ ಬಿಎಂಆರ್ಸಿಎಲ್. ನೀವು ನಡೆಸುವ ಪ್ರತಿ ಕಾರ್ಯ ಜನಹಿತಕ್ಕಾಗಿರಬೇಕು, ಪ್ರಯಾಣಿಕರ ಸುರಕ್ಷತೆಯ ಮಾನದಂಡದಲ್ಲಿರಬೇಕು. ಪ್ರಯಾಣಿಕರ ಹೆಣದ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದೀರೇನು? ಈಗ ಬೀಳುತ್ತೆ ಅನ್ನೋ ರೇಂಜಿಗಿದೆ ಆ ಕಟ್ಟಡ, ಆ ಕನ್ಸ್ಟ್ರಕ್ಷನ್, ಆ ಕಾಮಗಾರಿ. ಈ ದರಿದ್ರ ಕಾಮಗಾರಿಗೊಬ್ಬ ಇಂಜಿನಿಯರು, ಈ ದರಿದ್ರ ಕಾಮಗಾರಿಗೊಂದು ಅನುದಾನ, ಈ ದರಿದ್ರ ಕಾಮಗಾರಿಗೊಂದು ಇಲಾಖೆ. ಬಿಎಂಆರ್ಸಿಎಲ್ ನಿನಗೇನಾಗಿದೆ? ಬಿಎಂಆರ್ಸಿಎಲ್ ನಿನಗೆ ಬುದ್ಧಿ ಇಲ್ವಾ? ಬಿಎಂಆರ್ಸಿಎಲ್ ನೀನು ಹೊಟ್ಟೆಗೆ ಅನ್ನನೇ ತಿಂತೀಯ ಅಥವಾ ಬೇರೆ ಇನ್ನೇನಾದರೂ ತಿಂತೀಯ? ಈ ತರಹದ ಪ್ರಶ್ನೆಗಳು ಜನ ಆಗ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ.
ಅಲ್ಲ, ಇದು ನಿಜಕ್ಕೂ ಕೂಡ ಅಪಹಾಸ್ಯಕ್ಕೀಡಾಗಿದೆ. ನೋಡಿ, ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆಲ್ರೆಡಿ ಒಂದು ಹಳೆಯ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಪಕ್ಕದಲ್ಲೇ ಈ ಫ್ಲೈಓವರ್ ಅದೇನಂತ ಕರಿತೀರ ಆ ಕಾರಿಡಾರ್ ಹೋಗಬೇಕು. ಅದಕ್ಕೊಂದು ಮಾನದಂಡ ಇದೆ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೊಂದು ರೀತಿ ರಿವಾಜ್ ಇದೆ. ಅದು ಪಕ್ಕಕ್ಕೆ ಅಂಟ್ಕೊಂಡಿರೋ ಥರ ಹಳೆ ಬಿಲ್ಡಿಂಗು, ಅಪಾಯಕಾರಿ ತರಹದ ರೂಪದಲ್ಲಿರ್ತಕ್ಕಂಥ ಹಳೆ ಬಿಲ್ಡಿಂಗ್ನ ಅಂಟ್ಕೊಂಡೇ ಹೋಗಿದೆ ಇದು ಕಾರಿಡಾರು. ಅದೇನಾದರೂ ಎಡವಟ್ಟಾಗಿ ಬಿದ್ದರೆ ಏನು ಗತಿ? ಈ ಬಗ್ಗೆ BMRCL ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಬೇಕು. ಆ ದರಿದ್ರ ಇಂಜಿನಿಯರ್ ಅವನು ಹಗಲಲ್ಲೇ ಕುಡ್ಕೊಂಡು ಕೆಲಸ ಮಾಡಿದಾನೋ ಗೊತ್ತಿಲ್ಲ. ಆ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡಬೇಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕಾಮಗಾರಿಯ ಬಗ್ಗೆ ಪರವಿರೋಧ ಚರ್ಚೆ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.